ನನ್ನ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡ್ತೀಯಾ? ನೋಡ್ಕೊ, ಈಗ ನಿನ್ನ ಎಸೆದ್ರೆ ಹೋಗಿ ನಿಮ್ಮ ಮನೆ ಮುಂದೆ ಬೀಳ್ಬೇಕು ನೀನು. ಅಮ್ಮ, ಏನಮ್ಮ ಇದು ಅದಕ್ಕೆ ಅವತಾರ? ಲೋ ಕೃಷ್ಣ, ನಾನು ಹೇಳಿದ್ರೆ ನೀನು ನಂಬ್ತಾ ಇರ್ಲಿಲ್ಲ ಅಲ್ವಾ? ಈಗ ಕಣ್ಣಾರ ನೋಡು, ಈಗ ಏನ್ ಮಾಡ್ತಾಳೆ ನಿಮ್ಮ ಅತ್ತಿಗೆ ಅಂತ. ಈ ಕಲ್ಲವಾಕನ ಬೇರೆ ವಯಸ್ಸಾಗಿದೆ, ಏನಾರು ಮೇಲಿಂದ ಬಿಸಾಕ್ಬಿಟ್ಟು ನಡಗಿಡ ಮುರಿದೋದ್ರೆ ನಮ್ಮ ಮೇಲೆ ಬರ್ತದೆ ಕಣು. ಹೆಂಗಾರು ಮಾಡಿ ಉಳ್ಳ ಮೆಲ್ಲಿಗೆ ಇಳಿಸಿ ಕಳ್ಸಿಬಿಡ್ಬೇಕು ಮನೆಗೆ. ಅಮ್ಮ, ನಾನಂತೂ ಅಜ್ಜಿ ಜೊತೆ ಮಾತಾಡಲ್ಲಪ್ಪ. ನಂಗೆ ನೋಡಿದ್ರೆ ಭಯ ಆಗ್ತಾ ಇದೆ. ನೀವೇ ಮಾತಾಡಿ. ಲೋ ಕೃಷ್ಣ, ನಾನು ಎಲ್ಲೋ ನನ್ನ ಹೆಂಡತಿ ನಾಟಕ ಆಡ್ತಾಳೆ ಅನ್ಕೊಂಡಿದ್ದೆ ಕಣೋ. ನಿಜವಾಗ್ಲೂ ಅವಳ ಮೈ ಮೇಲೆ ಗಂಗಾಜಿ ಆತ್ಮ ಬಂದ್ಬಿಟ್ಟಿದೆ. ಏ ಶಾಂತವ್ವ, ಅದೇನು ಮಾತಾಡ್ತಾ ನಿಂತಿದ್ಯಾ ನಿನ್ನ ಮಕ್ಕಳ ಜೊತೆ? ಒಂಚೂರು ನಿಮ್ಮ ಅತ್ತಿಗೆ ಹೇಳವ್ವ, ನನ್ನ ಕೆಳಗಡೆ ಬಿಡಕ್ಕೆ ನಂಗೆ ತುಂಬ ಭಯ ಆಗ್ತದೆ. ನನ್ನ ಜೀವನೇ ಬಾಯಿಗೆ ಬರ್ತಾ ಇದೆ. ಲೇ ಕಲಾ, ನನ್ನ ಬಗ್ಗೆ ಮಾತಾಡುವಾಗ ಭಯ ಆಗ್ಲಿಲ್ವಾ ನಿಂಗೆ? ಇವಾಗ ಭಯ ಆಗ್ತಾ ಇದೆಯಾ? ನೋಡ್ಕೊ, ನಿನ್ನ ಹೆಂಗೆ ಗಿರಗಿರ ಅಂತ ತಿರುಗಿಸ್ತೀನಿ. ಇನ್ಯಾವತ್ತು ಕನಸಲ್ಲೂ ನನ್ನ ಹೆಸರು ನೆನೆಸ್ಕೋಬಾರ್ದು ನೀನು. ಅತ್ತೆಯವ್ರೆ, ಪಾಪ ವಯಸ್ಸಾಗಿದೆ, ಬಿಟ್ಬಿಡಿ. ಏ ಗಂಗಾ, ನೀನೀಗ ಬಿಟ್ಟಿಲ್ಲ ಅಂದ್ರೆ ನಾನು ನಿನ್ನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ, ನೋಡ್ಕೋ. ಈ ಕಿವುಡ್ ಕಲ್ಲವಕ್ಕಂದು ಜಟ್ಟಿ ನೆಲಕ್ಕೆ ಬಿದ್ರು ಮೀಸೆ ಮಣ್ಣಾಗ್ನಿಲ್ಲ ಅಂತಾರಲ್ಲ, ಆ ಜಾತಿ ಅನ್ಸುತ್ತೆ. ನಮ್ಮ ಅವನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಳಂತೆ ನೋಡಿ. ದೌದ ಮೇಲೆ ಏನು ಕಂಪ್ಲೇಂಟ್ ಕೊಡೋದಿವ್ರು? ಲೇ ಕಲಾ, ನನ್ನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀಯನೇ? ನಾನು ಸತ್ತು ದೆವ್ವ ಆಗಿದ್ದೀನಿ, ನನ್ನ ಮೇಲೆ ಯಾವುದೇ ಕಂಪ್ಲೇಂಟ್ ತಗೋತಾರೆ. ಇಷ್ಟೆಲ್ಲ ಆದ್ರೂ ನೀನು ಕೊಬ್ಬು ಕರಗಿಲ್ಲ ಅಲ್ವಾ? ಮಾಡ್ತೀನಿ ಇರು ನಿಂಗೆ. ಅಯ್ಯಯ್ಯೋ, ನನ್ನ ಕೈಲೆಲ್ಲ ಮುರ್ತಾಕ್ಬಿಡ್ತಾವಳಲ್ಲಪ್ಪ. ಏ ಗೌಡ, ನೋಡ್ಕೊಂಡು ನಿಂತಿದೆಯಲ್ಲೋ, ನಿಮ್ಮ ಅವನ್ಗೆ ಹೇಳೋ. ನನಗೇನಾರು ಹೆಚ್ಚು ಕಮ್ಮಿ ಆರ ನಿಮ್ಮ ಕುಟುಂಬದವ್ರನ್ನ ಒಬ್ಬರನ್ನು ಸುಮ್ಮನೆ ಬಿಡಲ್ಲ ನಾನು. ಅವ್ವ, ಪಾಪ ಅವ್ರಿಗೆ ವಯಸ್ಸಾಗಿದೆ, ಬಿಟ್ಬಿಡವ್ವ. ಅವ್ಳಿಗೆ ಎಷ್ಟು ಧೈರ್ಯ ಇದ್ರೆ ನನ್ನ ಎದುರುಗಡೆನೆ ನನ್ನ ಕುಟುಂಬದವ್ರನ್ನ ಸುಮ್ಮನೆ ಬಿಡಲ್ಲ ಅಂತವಳೆ. ಏ ಮಗ ಸುಂದ್ರ, ನೀನೇನು ಎದುರ್ಕೋಬೇಡ, ಸುಮ್ಮನೆ ನಿಂತ್ಕೊ. ಇವಳಿಗೆ ಬುದ್ಧಿ ಕಳ್ಸೋದು ನನ್ನ ಮನೆಗೆ. ಶಾಂತಕ, ನಮ್ಮ ಅತ್ತೆಯವರು ನಿಮ್ಮ ಮನೆ ಕಡೆ ಬಂದಿದ್ದಾರಾ? ಅವ್ವ, ಗೌಡ್ರೆ, ಏನಿದು? ಮಗ ಶಂಕರ, ಬಂದೆನೋ. ಈ ಮಹಾರಾಷ್ಟ್ರಿ ಮೈ ಮೇಲೆ ಈ ಶಾಂತವ ಅತ್ತೆ ಗಂಗವ್ವ ಬಂದ್ಬಿಟ್ಟವಳು ಕಣೋ. ನನ್ನ ಜೊತೆ ಅಷ್ಟೊತ್ತಿಂದ ಜಗಳ ಮಾಡ್ಕೊಂಡು ಈ ಥರ ಮೇಕೆ ಎತ್ಬಿಟ್ಟವಳು, ಕೈ ಕಾಲೆಲ್ಲ ಮುರಿದಾಕ್ಬಿಟ್ಟವಳು. ನಂಗೆ ತುಂಬ ನೋಯ್ತಾ ಇದೆ, ನನ್ನ ಕರ್ಕೊಂಡೋಗು ಮನೆಗೆ. ಗಂಗಕ್ಕನ ನೋಡ್ರಿ, ನಿಮ್ಮವ್ವ ನನ್ನ ಜೊತೆ ಜಗಳಾಡಂಗೆ ಆ ದವ್ವ ಜೊತೆಗೂ ಜಗಳಾಡಕ್ಕೆ ಹೋಗವಳೆ. ಜೋಳದ ಕಡ್ಡಿ ಮುರಿದಾಕದೆ ನಿಮ್ಮವ್ವನ್ನ. ಹಂಗೆ ಆಗ್ಬೇಕು ನಿಮ್ಮವ್ವನ್ಗೆ. ಏ ಗೌರಿ, ಯಾಕಂಗಂತೆ ನಮ್ಮವ್ವನ್ನ? ಪಾಪ ನಮ್ಮವ್ವ ಹೆಂಗೆ ಸೆಟ್ಕೊಬಿಟ್ಟವಳು ನೋಡು. ಹೆಂಗಾರು ಮಾಡಿ ಮನೆ ಕರ್ಕೊಂಡು ಹೋಗವ ಬಾ. ಅವನ ಮೇಲೆ ಪ್ರೀತಿ ಉಕ್ಕಿ ಹರಿತಾ ಇದೆ. ನಾನು ಮಾತಾಡಲ್ಲಪ್ಪ ದೇವ್ರ ಜೊತೆ, ನೀವೇ ಬೇಕಾದ್ರೆ ಮಾತಾಡಿ. ನಾನಾ? ನೀವೇ. ಶಂಕರ, ಬಂದೇನೋ? ಬಾ ಬಾ, ನನ್ನ ಹತ್ರ ಬಾ. ಅಯ್ಯಯ್ಯೋ, ನಾ ಬರಲ್ಲಪ್ಪ. ಅತ್ತೆ, ಕಲ್ಲವಕ್ಕನಿಗೆ ತುಂಬಾ ವಯಸ್ಸಾಗಿದೆ, ಏನಾರು ಹೆಚ್ಚು ಕಮ್ಮಿ ಆಗ್ಬಿಟ್ಟದು. ಪಾಪ ಅವ್ರ ಮಗ ಸೊಸೆ ಬಂದವರೇ, ಕಳಿಸ್ಬಿಡಿ ಅತ್ತೆ. ಏ ಗಂಗಾ, ಬಿಟ್ಬಿಡೆ, ಇನ್ಯಾವತ್ತು ನಿನ್ನ ಸುದ್ದಿ ಮಾತಾಡಲ್ಲ. ಅಯ್ಯಯ್ಯಯ್ಯೋ, ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಯಾಕೆ ನಾನು ನಿಂಗೆ ಎತ್ತಾಗ್ತಾ ಇದೀಯಾ? ನಂಗೆ ಆಯ್ತಾ ಇಲ್ಲ ಅಲ್ಲಿ ನನ್ನ ಸೊಸೆ ತಿನ್ನವಳು ನೋಡಲ್ಲಿ ಹೆಂಗೆ ನೋಡ್ತು ನಿಂತವಳೆ ಅಂತ. ನೀನು ಬಾಯಿಗೆ ಮಣ್ಣು ಹಾಕಾರ ಬಾರೆ, ಏನಾರು ಮಾಡಿ ನನ್ನ ಮನೆ ಕರ್ಕೊಂಡು ಹೋಗು. ನಂಗೆ ಆಯ್ತಾ ಇಲ್ಲ, ಎಲ್ಲ ನೋಯ್ತಾ ಇದೆ. ನೋಡು ನೋಡು, ಸಾಯ್ತಾ ಇದ್ರುವೆ ಸೊಸೆ ಮಾತ್ರ ಬೈಯದ್ ಬಿಡಲ್ಲ. ನಾನೇನ್ ಮಾಡಕ್ಕಾಗತ್ತೆ? ಅನ್ಬಾರ್ದಿಲ್ಲ ಅನ್ಬಿಟ್ಟು ಸಿಗಾಕೊಂಡಿದೀಯ, ಅನ್ಬೋಸು. ನೋಡೇಕಲ್ಲ, ನಿನ್ನ ಮಗ ಸೊಸೆ ಇಬ್ರು ಹತ್ರ ಬರ್ತಾ ಇಲ್ಲ ನೀನು ಕರ್ಕೊಂಡು ಹೋಗಕ್ಕೆ. ನೀನು ಯಾರಿಗೂ ಬೇಕಾಗಿಲ್ಲ. ಲೋ ಶಂಕರ, ನಿಂಗೆ ತಾಯಿ ಅಂದ್ರೆ ನಾಯಿ ಕಣೋ. ತಾಯಿ ಮೇಲೆ ಪ್ರೀತಿ ಇಲ್ವೇನೋ ನಿಂಗೆ? ನೆನ್ನೆ ಮೊನ್ನೆ ಬಂದಿರೋ ಹೆಂಡ್ತಿ ಸೆರೆ ಹಿಡ್ಕೊಂಡು ತಾಯಿ ಸಾಯ್ತಾ ಇದ್ರು ನೋಡ್ಕೊಂಡು ಕೂತಿದ್ಯೇನೋ? ನಿನ್ನ ಬಾಯಿಗೆ ಬೆಂಕಿ ಹಾಕಾರ ಬಾರೋ, ಅವಳು ಹೇಳ್ದಂಗೆ ಕೇಳ್ಬಿಟ್ಟು ಕರ್ಕೊಂಡೋಗು ಬಾರೋ. ನಂಗೆ ತಲೆ ಎಲ್ಲ ಸುತ್ತಾ ಇದೆ ಕಣೋ. ಶಂಕರ, ಅದೇನೋ ಕೇಳ್ಬಿಡು ಹೋಗೋ. ಗೌಡ್ರೆ, ಏನ್ ಹಿಂಗಂತಿದ್ದೀರಾ? ಸರಿ, ನಿಮ್ಮವ್ವ ಯಾಕೆ ನಮ್ಮವನ ಮೇಲೆ ಇಷ್ಟೊಂದು ಕೋಪ ಮಾಡ್ಕೊಬಿಟ್ಟವ್ರೆ?
ಅಲ್ಲ ಕಣೋ ಶಂಕರ, ನಿಮ್ಮವ್ವ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ಬೇಕಲ್ವಾ? ನಾನು ಶಾಂತ ಏನೋ ಮಾತಾಡಿ ಬಿಡ್ಸವ ಅಂತ ಹೋದ್ರೆ ಅಷ್ಟಕ್ಕೆ ನಿಮ್ಮವ್ವ ಅಂದರು, ನೀನು ಬಿಟ್ಟಿಲ್ಲ ಅಂತಂದರೆ ನಿನ್ನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ. ಅಷ್ಟಕ್ಕೆ ನಮ್ಮ ಅವ್ವನಿಗೆ ಕೋಪ ಜಾಸ್ತಿ ಆಗ್ಬಿಟ್ಟು ಈ ಥರ ಮಾಡ್ಬಿಟ್ಟವ್ರೆ ನೋಡಪ್ಪ. ನಾವಂತೂ ಮಾತಾಡೋಕ್ಕಾಗಲ್ಲ, ಅದೇನು ಮಾತಾಡ್ತೀಯೋ ನೀನೇ ಮಾತಾಡು. ಓಹೋ ಇಲ್ಲಿದೆ ಪಾಯಿಂಟ್. ಕೇಳಿಸ್ಕೊಳ್ರೇನ್ರಿ, ನಿಮ್ಮವ್ವ ದೌದ್ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರಂತೆ. ಮಾಡಬಾರ್ದೆಲ್ಲ ಮಾಡಿದ್ರೆ ಆಗ್ಬಾರ್ದೆಲ್ಲ ಆಗತ್ತೆ ಅನ್ನೋದು ಇದಕ್ಕೆ ನೋಡಿ. ಅನುಭವಿಸ್ಲಿ ಬಿಡ್ರಿ. ಅವ್ವ, ನೀನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂದ್ಯಾ ಗಂಗಕ್ಕನ ಮೇಲೆ? ಅಯ್ಯೋ, ಯಾಕೆ ಯಾಕೆ ಗಂಗಾಗಿ ತಿರ್ಗಿಸ್ತಾ ಇದೀಯ ನನ್ನೇನು ಬುಗುರಿ ಅನ್ಕೊಂಡಿದ್ದೀಯೇನೆ? ಬಿಟ್ಬಿಡೆ ನನ್ನ. ಲೋ ಶಂಕರ, ಯಾವುದೋ ಟೆನ್ಷನಲ್ಲಿ ಅಂದ್ಬಿಟ್ಟೆ ಕಣೋ. ನಾನು ಅಂದಿದ್ದು ತಪ್ಪಾಯ್ತು ಕಣೋ. ಅದೇನೋ ಇವಳು ಹೇಳ್ದಂಗೆ ಕೇಳ್ಬಿಟ್ಟು ನಾನು ಕರ್ಕೊಂಡೋಗೋ. ನಂಗೆ ಆಯ್ತಾ ಇಲ್ಲ ಕಣೋ, ತಲೆ ಸುತ್ತಾ ಇದೆ. ಏನಣ್ಣ ಇದು, ದೆವ್ವ ಎಲ್ಲ ಇದೆ ಅಂದರೆ ನಂಬಕ್ಕೆ ಆಗ್ತಾ ಇಲ್ಲ ನನಗೆ. ನಾನು ಇದೆಲ್ಲ ಸುಳ್ಳು, ಮಾಲಾಶ್ರೀ ನಾಟಕ ಮಾಡ್ತಾವಳೆ ಅನ್ಕೊಂಡಿದ್ದೆ ಕಣೋ ಕೃಷ್ಣ. ಈ ಕಣ್ಣಾರ ನೋಡ್ತಿದೀವಲ್ಲ, ನೋಡಲಿ ಹೆಂಗೆ ಕಲ್ಲಜ್ಜಿನ ಅವಳೆ ಬುಗುರಿ ತಿರುಗಿಸ್ತಾವಳೆ ಅಂತ. ಏ ಶಂಕರ, ಬರ್ತೀಯ ಇಲ್ಲ ನಾನೇ ಅಲ್ಲಿಗೆ ಬರ್ಲಾ? ಅಯ್ಯಯ್ಯೋ ಹೋಗ್ರಿ, ಇಲ್ಲಾಂದ್ರೆ ನಿಮ್ಮ ಅವ್ನ ಎತ್ತಂಗೆ ನಿಮ್ಮನ್ನ ಎತ್ತಿ ಬಿಸಾಕ್ಬಿಟ್ರೆ ಕಷ್ಟ. ಹೋಗ್ರಿ. ಗೌರಿ, ನನ್ನ ಜೊತೆ ನೀನು ಬಾ. ಅಯ್ಯಯ್ಯೋ ನಾನ್ ಬರಲ್ಲಪ್ಪ, ನನಗ್ ಭಯ ಆಗುತ್ತೆ. ಇದನ್ನೆಲ್ಲ ಮಾಡಿರೋದ್ಯಾರು? ನಿಮ್ಮ ಅವ್ವ ತಾನೇ. ಹೋಗಿ ನಿಮ್ಮ ಅವ್ವನ ಕರ್ಕೊಂಡು ಬನ್ನಿ ಹೋಗಿ. ಶಂಕರಣ್ಣ ಬನ್ನಿ, ಅದೇನೋ ಮಾತಾಡ್ಬಿಡಿ. ನೀವು ಲೇಟ್ ಮಾಡಿದಷ್ಟು ಆಮೇಲೆ ನಿಮ್ಮ ಅವ್ವ ಶಿವನ್ ಪಾದ ಸೇರ್ಕೊಬಿಟ್ರೆ ಕಷ್ಟ. ಶಂಕರ ಬಾರೋ. ಗಂಗಕ್ಕ, ಏನು ಅವ್ವ, ಇದ್ಯಾಕ್ರಿ ಇಷ್ಟು ಮೆಲ್ಲಗೆ ಮಾತಾಡ್ತಾ ಇದ್ದೀರಾ? ದನಿನೇ ಬತ್ತಾ ಇಲ್ವಲ್ಲ ಈಚೆಗೆ? ಮೊದಲೇ ಅದು ವಯಸ್ಸಾಗಿರೋ ದವ್ವ, ಕಿವಿ ಕೇಳಿಸ್ಬೇಡ್ವಾ? ಜೋರಾಗಿ ಮಾತಾಡ್ರಿ. ಗೌರಿ, ನಾನು ಜೋರಾಗೆ ಮಾತಾಡ್ತಾ ಇದ್ದೀನಿ. ಯಾಕೋ ವಾಯ್ಸೇ ಈಚೆಗೆ ಬರ್ತಾ ಇಲ್ಲ, ಕಾಲೆಲ್ಲ ನಡುಗ್ತಾ ಇದೆ. ಯಾಕೋ ಶಂಕರ, ಒಳ್ಳೆ ನಡು ಮುರಿದೋಗಿರೋರು ನಿಂತ್ಕೋತಾರಲ್ಲ, ಹಂಗೆ ನಿಂತಿದೆಯಲ್ಲ, ನೆಟ್ಟಿಗೆ ನಿಂತ್ಕೋ. ನಾನು ಹೆಂಗಾರು ನಿಂತ್ಕೋತೀನಿ. ಈ ದೆವ್ವಕ್ಕೇನು ಪ್ರಾಬ್ಲಮ್ಮು? ಅತ್ತೆಯವ್ರೆ, ಅದೇನ್ ಮಾತಾಡ್ಬೇಕು ಮಾತಾಡ್ಬಿಟ್ಟು ಪಾಪ ಅವ್ರ ಅವನ್ನ ಕಳ್ಸ್ಕೊಟ್ಬಿಡಿ. ಶಂಕರ, ಸರಿಯಾಗಿ ಕೇಳಿಸ್ಕೊ. ನಿಮ್ಮ ಅವ್ವನ್ನ ನೀನು ಬಿಗಿ ಬಂದೋಬಸ್ತಲ್ಲಿ ಇಟ್ಕೋಬೇಕು. ನಿಮ್ಮ ಅವ್ವ ಇನ್ಯಾವತ್ತೂ ನನ್ನ ಬಗ್ಗೆ ಆಗಲಿ ನನ್ನ ಕುಟುಂಬದವ್ರ ಬಗ್ಗೆ ಆಗಲಿ ಮಾತಾಡ್ಕೂಡ್ದು, ಜಗಳಕ್ಕೆ ಬರಬಾರ್ದು, ಆಯ್ತಾ? ಗಂಗಕ್ಕ, ನೀವು ಹೆಂಗೆ ಹೇಳ್ತಿರೋ ಹಂಗೆ ಆಗಲಿ. ನಿಮ್ಮ ಮನೆಯವ್ರ ಜೊತೆ ಮಾತ್ರ ಅಲ್ಲ, ಊರಲ್ಲಿ ಯಾರ ಜೊತೆಗೂ ಜಗಳ ಆಡಬಾರ್ದು. ಆ ಥರ ನಾನು ನೋಡ್ಕೊತೀನಿ. ದಯವಿಟ್ಟು ನಮ್ಮ ಅವನ್ನ ಕೆಳಗೆ ಇಳಿಸು ಗಂಗಕ್ಕ. ಅವ್ವ, ಒಂದು ಗಳಿಗೆಲಿ 3 ಲೋಕನ ನೋಡ್ಕೊ ಬಂದಂಗಾಯ್ತು. ಶಂಕರ, ನಡಿಯೋ ಬೇಗ, ನನ್ನ ಕರ್ಕೊಂಡು ನಡಿಯೋ ಮನೆಗೆ. ಲೇ ಕಾಲ, ಇನ್ಯಾವತ್ತು ಕನಸಲ್ಲೂ ಕೂಡ ನೀನು ನನ್ನ ಹೆಸರನ್ನ ನೆನೆಸ್ಕೊಳ್ಳಲ್ಲ. ಆ ಥರ ರಿಪೇರಿ ಮಾಡಿದ್ದೀನಿ ನಿನ್ನ. ಹೋಗು ಮನೆಗೆ. ಲೋ ಶಂಕರ, ನಿಮ್ಮವ್ವ ಇನ್ನೇನಾರು ಮಾತಾಡಿ ಎಡವಟ್ ಮಾಡೋಕ್ಕಿಂತ ಮುಂಚೆ ಕರ್ಕೊಂಡೋಗು ಮನೆಗೆ. ಹಾಂ, ನೀವು ಹೇಳೋದು ಸರಿ ಗೌಡ್ರೆ, ಕರ್ಕೊಂಡು ಹೋಗ್ತೀನಿ. ಗೌರಿ, ಹಿಡ್ಕೊಬಾ, ಹೋಗೋಣ. ಸರಿ ಬನ್ರಿ ಹೋಗೋಣ. ನನ್ನ ಮೊಮ್ಮಕ್ಳಿಬ್ರು ಇಲ್ಲೇ ನಿಂತಿದ್ದಾರೆ, ಮಾತಾಡಿಸ್ತೀನಿ. ಕೃಷ್ಣ, ಕಾರ್ತಿ, ಬನ್ರಪ್ಪ, ಬನ್ನಿ ನನ್ನ ಹತ್ರ. ಅಜ್ಜಿ, ಅಜ್ಜಿ, ನಾವು ನಿಮ್ಮ ಹತ್ರ ಬರ್ಬೇಕಾ? ಅಯ್ಯೋ, ನನ್ನ ಮಗ ಸೊಸೆ ಮೊಮ್ಮಕ್ಕಳು ಇಷ್ಟೊಂದು ಎದ್ರುಕೊಂಡಿದ್ದಾರಲ್ಲ, ಇದನ್ನೆಲ್ಲ ನಾನು ಗಮನಿಸನೇ ಇಲ್ಲ. ಇಲ್ಲ, ಈಗ ಮಾಲಾಶ್ರೀ ಮೈಯಿಂದ ನಾನು ಈಚೆ ಬಂದ್ಬಿಡ್ತೀನಿ. ಅತ್ತೆ, ಯಾಕೆ ನೀವೆಲ್ಲ ಈ ಥರ ಶಾಕಾಗಿ ನಿಂತಿದ್ದೀರಾ? ಏನಿಲ್ಲ ಮಮ್ಮಲ್ಲ, ಸುಮ್ಮನೆ ನಿಂತಿದ್ದು. ಅತ್ತೆ, ನಾನೇನೋ ಮಾಡಿದೆ ಅನ್ಸುತ್ತಲ್ವಾ? ಸೊಸೆ ಮುದ್ದು, ಆ ಥರ ಏನೂ ಇಲ್ಲಮ್ಮ. ಹೌದಾ ಮಾವಯ್ಯ? ಯಾಕೋ ನನಗೆ ತುಂಬ ತಲೆ ನೋಯ್ತಾ ಇದೆ. ನಾನು ರೂಮಲ್ಲಿ ಹೋಗಿ ಮಲ್ಕೋತೀನಿ ಮಾವಯ್ಯ. ಸರಿನಮ್ಮ, ನೀನು ಮಲ್ಕೋ ಹೋಗು. ಅದಕ್ಕೆ ಯಾಕೆ ನನ್ನ ಮುಂದೆ ಬಂದು ನಿಂತಿದ್ದಾರೆ? ರೀ, ನೀವು ಬನ್ನಿ ನನ್ನ ಜೊತೆ ರೂಮಿಗೆ. ನಾನು ಬರಲ್ಲಪ್ಪ. ಅತ್ತೆ, ನೀವಾದ್ರೂ ಹೇಳಿ ಅತ್ತೆ. ಮಾಲಾ, ನೀನೇನು ತಲೆ ಕೆಡಿಸ್ಕೊಬೇಡ, ನಾನು ಹೇಳ್ತೀನಿ ಅವನಿಗೆ. ಹೆಂಗೂ ರಾತ್ರಿದು ಊಟದ ಟೈಮ್ ಆಗಿದೆ, ಊಟ ಮಾಡ್ಕೊಂಡೆ ಹೋಗಿ ಮಲ್ಕೋ. ಹೌದು ಅತ್ತೆ, ನನಗೂ ತುಂಬ ಹಸುವಾಗ್ತಾ ಇದೆ. ಸರಿ, ನಾನು ಊಟ ಮಾಡ್ಕೊಂಡೋಗಿ ಮಲ್ಕೋತೀನಿ ಅತ್ತೆ. ನಿಮ್ಮ ಮಗ ಅವ್ರನ್ನು ಕಳಿಸ್ಬಿಡಿ. ಅಮ್ಮ, ಎಲ್ಲ ಗೊತ್ತಿದ್ರು ನೀವು ಯಾಕೆ ನಾನು ಕಳಿಸ್ತೀನಿ ಅಂದ್ರಿ? ನಾನು ಹೋಗಲ್ಲ ಅಮ್ಮ. ಕಾರ್ತಿ,
ಬೆಳಿಗ್ಗೆಯಿಂದ ನೀನೇ ನೋಡ್ತಾ ಇದೀಯ ಏನೇನು ಆಗ್ತಿದೆ ಅಂತ. ಮಾಲಾಶಿಗೆ ಮೈ ಹುಷಾರಿಲ್ಲ ಕಣೋ. ಈ ಟೈಮಲ್ಲಿ ನಾವು ಕುಟುಂಬದವ್ರವ್ರು ಸಪೋರ್ಟಾಗಿ ನಿಂತ್ಕೋಬೇಕು. ಈಗ ನೀನು ಹೋಗಲ್ಲ ಅಂದರೆ ಅವಳು ಅದೇ ಟೆನ್ಷನಲ್ಲಿ ನಿದ್ದೆ ಮಾಡಲ್ಲ. ಈಗ ಊಟ ಮಾಡಿ ಮಲ್ಕೊಂಡ ತಕ್ಷಣ ಅವಳಿಗೆ ನಿದ್ದೆ ಬರುತ್ತೆ. ಆಮೇಲೆ ನೀನು ಹೋಗೋದೇನು ಬೇಡ, ಸುಮ್ಮನೆ ಬಾಯಿ ಮುಚ್ಕೊಂಡಿರು. ಸರಿ ಅಮ್ಮ, ಆಯಿತು. ನನ್ನ ಸೊಸೆ ಶಾಂತ ಅವಳ ಸೊಸೆನ ಭಾಳ ಚೆನ್ನಾಗಿ ನೋಡ್ಕೊತಾವಳೆ. ಸರಿ ಸರಿ. ಕೃಷ್ಣ, ಕಾರ್ತಿ ರೀ, ನೀವು ಬನ್ನಿ ಊಟಕ್ಕೆ. ಎಲ್ಲ ಊಟ ಮಾಡ್ಕೊಂಡು ಮಲ್ಗವ. ಶಾಂತ, ಅಪ್ಪಯ್ಯನಿಗೆ ಊಟ ಕೊಟ್ಯಾ? ಅವ್ರಿಗೆ ಅವಾಗಲೇ ಊಟ ತಗೊಂಡೋಗಿ ಇಟ್ಟಿದ್ದೆ ರೀ. ಯಾಕಂದರೆ ಅವ್ರು ಮಾತ್ರೆ ನುಂಗ್ಬೇಕಲ್ವಾ, ಲೇಟ್ ಆಗಬಾರ್ದು ಅಂತ. ಅವ್ರದ್ದು ಊಟ ಆಗಿದೆ, ನೀವು ಬನ್ನಿ. ನನ್ನ ಸೊಸೆ ನನ್ನ ಗಂಡನ್ನ ಎಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ದಾಳೆ. ತುಂಬ ಖುಷಿ ಆಯಿತು. ಮನೆ ಒಳಗಡೆ ಇದ್ದು ಬೇಜಾರಾಗ್ಬಿಟ್ಟಿದೆ. ಸ್ವಲ್ಪ ಹೊರಗಡೆ ಹೋಗಿ ಸುತ್ತಾಡ್ಕೊಂಡು ಬರ್ತೀನಿ. ಇವಾಗ ಆರಾಮಾಗಿದೆ ಅನ್ನಿಸ್ತಿದೆ. ಸ್ವಲ್ಪ ಹೊತ್ತು ಇಲ್ಲೇ ಸುತ್ತಾಡ್ತೀನಿ. ಜಾನ್ಕಿ, ಇದೇನಿದು ಇಷ್ಟೊತ್ತಲ್ಲಿ ವಾಕ್ ಮಾಡವ ಬಾ ಅಂತ ಕರೆದೆ ನೀನು. ನನಗೆ ಯಾಕೋ ವಾಕ್ ಮಾಡೋಕ್ಕೆ ಮೂಡೇ ಇಲ್ಲ. ನಾವು ಹೋಯ್ತೀನಿ ಮನೆಗೆ. ಏ ಪಾರಿ, ಯಾಕೆ ಹಿಂಗೆ ಆಡಿಯೇ ನೀನು? ಬಾ, ಒಂದು 5 ನಿಮಿಷ ವಾಕ್ ಮಾಡಿದ್ರೆ ಏನದದು, ಬಾ. ಇವರು ಜಾನ್ಕಿ ಪಾರಿ ಅಲ್ವಾ? ಇಲ್ಲೇನು ಮಾಡ್ತವ್ರೆ? ಏ ಪಾರಿ, ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು, ಅದಕ್ಕೆ ಕರೆದೆ ನಿನ್ನ. ಏನು ಮಾತಾಡ್ತಾರೆ ಇವರು? ಕೇಳಿಸ್ಕೊತೀನಿ. ಅಲ್ಲ ಪಾರಿ, ಆ ಶಾಂತಕ್ಕನ ಸೊಸೆ ಮಾಲಾಶಿಗೆ ದವ್ವ ಹಿಡ್ಕೊಳೋದಲ್ಲ, ಅವರು ಯಾರನ್ನಾರು ನೋಡಿ ಮಾಡಿ ಕರೆಸಿ ದವ್ವ ಬಿಡಿಸ್ಬೇಕು ತಾನೆ. ಆ ಗೌಡ್ರು ಶಾಂತಕ್ಕೇನು ಸಾಮಾನ್ದವರು ಅನ್ಕೋಬೇಡ. ಬಂದವ್ರಿಗೆಲ್ಲ ತೊಂದರೆ ಕೊಡಲಿ, ಊರವರೆಲ್ಲ ನಮ್ಮನ್ನು ನೋಡಿ ಎದುರ್ಕೊಳ್ಳಿ ಅಂತ ಹಂಗೆ ಬಿಟ್ಕೊಂಡವ್ರೆ ಮನೆ ಒಳಗಡೆನೆ ದೆವ್ವನ. ಹೌದಾ, ಹಂಗಂತೀಯಾ? ಹೌದು, ಮತ್ತೆ ನೀನೇ ನೋಡ್ದಲ್ಲ ನೆನ್ನೆ ಆ ಮಾಲಾಶಿ ಮೈ ಒಳಗಡೆ ಇರೋ ದೆವ್ವ ನನಗೂ ನಿನಗೂ ಎಷ್ಟು ತೊಂದರೆ ಕೊಟ್ರು. ಶಾಂತಕ ಗೌಡ್ರು ಸುಮ್ಮನೆ ನೋಡ್ತಾ ನಿಂತಿದ್ರು. ಅವ್ರನ್ನ ನೀನು ಒಳ್ಳೆಯವರು ಅನ್ಕೋಬೇಡ. ಹೌದು ಜಾನಕಿ, ನೀನು ಹೇಳೋದು ನಿಜ. ಅಷ್ಟೆಲ್ಲ ಎದ್ದು ಬಿದ್ದು ಬಂದ್ವಲ್ಲ ನಾವಿಬ್ರೂ. ಶಾಂತಕ ನೋಡು ಒಂದು ಮಾತು ನಮ್ಮ ಮನೆ ಹತ್ರ ಬಂದು ವಿಚಾರಿಸಿದ್ಲ, ಹೆಂಗಿದ್ದೀರಿ ಏನು ಅಂತ. ಅವಳಿಗೂ ನಮಗೂ ತೊಂದರೆ ಆಗದೆ ಬೇಕಾಗಿರೋದು. ಓ, ಇವರಿಬ್ರು ನನ್ನ ಮಗ ಸೊಸೆ ಬಗ್ಗೆ ಮಾತಾಡ್ಕೊತವ್ರೆ. ಅಷ್ಟೆಲ್ಲ ಎದುರಿಸಿದ್ರು ಬುದ್ಧಿ ಬಂದಿಲ್ಲ ಅಲ್ವಾ ನಿಮಗೆ? ಮಾಡ್ತೀನಿ ಈಗ. ಅವ್ವ ಜಾನಕಿ, ಯಾಕೆ ಇದ್ದಕ್ಕಿದ್ದಕ್ಕೆ ನಾಯಿ ಕೂಗ್ತಾ ಇದೆ? ಅಯ್ಯಯ್ಯೋ, ಈ ಕಲ್ಲು ಯಾಕೆ ತನಗೆ ತಾನೇ ಮೇಲಕ್ಕೆ ಬರ್ತಾ ಇದೆ? ಜಾನಕಿ, ಇಲ್ಲೆಲ್ಲೋ ಗಂಗಾಜಿ ಆತ್ಮ ಇದೆ ಅನ್ಸುತ್ತೆ ಕಣೆ. ಅವ್ರ ಮನೆಯವ್ರ ವಿಚಾರ ಮಾತಾಡಿದ ತಕ್ಷಣ ಈ ಥರ ಎಲ್ಲ ಆಗ್ತಾ ಇದೆ. ನಾನು ಹೇಳ್ದೆ ವಾಕಿಂಗ್ ಬರೋದು ಬೇಡ ಅಂತ. ಹಾಯ್ ಫ್ರೆಂಡ್ಸ್, ಈ ವಿಡಿಯೋ ನಾಳೆನೂ ಕಂಟಿನ್ಯೂ ಆಗುತ್ತೆ. ತುಂಬ ಸ್ವಾರಸ್ಯಕರವಾಗಿರುತ್ತೆ, ಮಿಸ್ ಮಾಡಿದೆ ನೋಡಿ. ಮತ್ತು ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನಮ್ಗೆ ಹೆಚ್ಚು ಪ್ರೋತ್ಸಾಹ ಕೊಡಿ. ನಮ್ಮ ಚಾನಲ್ಲು ಫ್ರೀ ಚಾನಲ್ಲು, ನಿಮ್ಗೆ ಯಾವುದೇ ರೀತಿ ಅಮೌಂಟ್ ಕಟ್ಟಾಗಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು.